ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ನಂಜೇಗೌಡ ಅವರು ತಮ್ಮನ್ನ ಈಗಾಗಲೇ ಉಚ್ಚಾಟನೆ ಮಾಡಿದ್ರು ಅಂತ 24ನೇ ತಾರೀಕಿಗೆ ಒಂದು ಆದೇಶ ಪ್ರತಿಯನ್ನ ಘೋಷಣೆ ಮಾಡಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಾವು ಸೂಕ್ತವಾದ ಉತ್ತರ ಕೊಟ್ಟಿದ್ದೀವಿ. ಕೊಟ್ಟರು ಸಹಿತ ಅವರು ನಮ್ಮನ್ನು ಅಮಾನತಿನಲ್ಲಿ ಇಟ್ಟಿದ್ದಾರೆ. ಸೊ ನಮ್ಮ ಪಕ್ಷವರು ಚಟುವಟಿಕೆ ಮಾಡಿಲ್ಲ ಅಂತ ಹೇಳಕ್ ಇಷ್ಟ. ಸರ್, ಈಗ ತಮ್ಮ ಹಿಂದೆ ಷಡ್ಯಂತ್ರ ನಡೆದಿದೆ ಅಂತಕ್ಕಂಥ ತಾವು ಹೇಳಿದ್ರಿ. ಈಗ ಷಡ್ಯಂತ್ರ ಯಾವ ತರ ನಡೆದಿದೆ ಅಂತ ತಮ್ಮ ಗಮನಕ್ಕೆ ಬಂದಿದೆಯಾ? ಇದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಏನು ಅಂತಂದ್ರೆ 2025ರಿಂದ ಒಂದು ಏನು ಕಮತಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರ ಅವಿಶ್ವಾಸದೊಂದಿಗೆ ಇದು ಪ್ರಾರಂಭವಾಗಿದೆ. ಅಲ್ಲಿಂದ ಇಲ್ಲಿವರೆಗೆ ಮುಂದುವರೆದ ಭಾಗ. ಈಗ ಅವರು ನಿರಾಳವಾಗಿದ್ದಾರೆ ಅಂತ ಅನ್ಸುತ್ತೆ ಉಚ್ಚಾಟನೆ ಮಾಡಿ. ಸರ್, ತಮ್ಮ ನಡೆ ಏನು ಮುಂದಿನ? ಇಲ್ಲ, ನಾನು ಸಮಾಜ ಸೇವೆ ಮಾಡ್ತೀನಿ, ಸೋಷಿಯಲ್ ವರ್ಕರ್. ಇಲ್ಲ ಇಲ್ಲ ಇಲ್ಲ. ಈ ವಿಷಯವಾಗಿ ಯಾರು ತಮ್ಮ ಸಂಪರ್ಕ ಮಾಡೋದಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಮಾತಾಡಿಲ್ಲ. ಬಿಜೆಪಿ ಮಾತಾಡುವಂತಹ ಕೆಲಸಕ್ಕೆ ಏನಾದರೂ ಮುಂದಾಗಿಲ್ಲ? ಇಲ್ಲ. ಚುನಾವಣೆ ಒಳಗೆ ಸಹಜವಾಗಿ ನನ್ನ ಜೊತೆ ಗೋವಿಂದ ಕಾರಜೋಳ ಮಾತಾಡಿದ್ರು. ಸರ್, ನಾವೊಂದು ವ್ಯವಸ್ಥೆ ಒಳಗಿರ್ತೀವಿ, ಮಾಡೋಕ್ಕಾಗಲ್ಲ, ಬರ್ತೀನಿ ಮನೆಗೆ, ಸರ್ ಬರ್ಬೇಕಾಗ್ತದೆ ಇಷ್ಟೇ. ಅವ್ರು ಬಿಟ್ಟು ಮತ್ತೆ ಯಾರು? ಸರ್, ಎಲ್ಲೋ ಒಂದ್ ಕಡೆ ಗೋವಿಂದ ಕಾರಜೋಳ ಅವರು ನಿಮ್ಗೆ ಫೋನ್ ಮಾಡಿರೋದು, ನಿಮ್ಮ ಸಹಚರಿಗೆ ಏನೋ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಯಾರು? ಗೋವಿಂದ ಕಾರಜೋಳ ಸಾಹೇಬರು ನಿಮ್ಮ ಜೊತೆ ಮಾತನಾಡಿರುವಂಥದ್ದು ಅಥವಾ ತಾವು ಬಿಜೆಪಿ ನಾಯಕರ ಜೊತೆ ಟಚ್ಚಲ್ಲಿ ಇರುವಂಥದ್ದು? ಯಾರ ಜೊತೆ ಟಚ್ನಲ್ಲಿ ಇಲ್ಲ, ಯಾರ ಜೊತೆ ಇಲ್ಲ. ಏನು ಅಂದ್ರೆ ಸ್ವಾಭಾವಿಕ ಒಂದು ರಾಜಕೀಯ ವ್ಯವಸ್ಥೆ. ಏನು ಅಂತಂದ್ರೆ ನಮ್ಮನ್ನ ಕಾಂಗ್ರೆಸ್ನವರು ಪಕ್ಷದವರು ಭೇಟಿಯಾಗಿಲ್ಲ ಅಂದ ಬೆಳಗ್ಗೆ ವಿರೋಧ ಪಕ್ಷವರು ಸಹಜವಾಗಿ ಮಾತಾಡ್ತಾರೆ. ಇಷ್ಟೇ ನಡೆದಿರೋ ಅಷ್ಟೇ. ಅದ್ರ ಹೊರತು ಯಾವುದೋ ಒಂದು ಅವ್ರ ಜೊತೆ ಸಂಪರ್ಕದಾಗಲಿ ಅವ್ರ ಜೊತೆ ಭೇಟಿ ಆಗ್ಲಿ ಇಲ್ಲ. ಸರಿ, ಮುಖ್ಯವಾಗಿ ತಾವು ಹೇಳುವ ತಾತ್ಪರ್ಯ ಏನಂತಂದ್ರೆ, ಮುಖ್ಯವಾಗಿ ಇಲ್ಲಿ ಕಾಂಗ್ರೆಸ್ನ ಮುಂಚೂಣಿ ನಾಯಕರೇ ತಮ್ಮನ್ನ ತಾತ್ಸಾರ ಮನೋಭಾವದಿಂದ ನೋಡಿ ಆ ನಿಟ್ಟಿನಲ್ಲಿ ಮುಂದಿಡುವಂತಹ ಕೆಲಸಕ್ಕೆ ಮುಂದಾದ್ರು. ಇದೊಂದು ನಮ್ಮನ್ನ ಭೇಟಿ ಮಾಡಿಸ್ಬೇಕು ಅನ್ನೋಂತ ಒಂದು ಹೊರಗಿದ್ರು ಸಹಿತ ಭೇಟಿ ಮಾಡಿಸಬಾರ್ದು ಅನ್ನೋ ಒಂದು ಹೊರಗಡೆ ಐತಿ. ಪ್ರಯತ್ನ ಪಟ್ಟಿದ್ದಾರೆ, ಇಲ್ಲ ಅಂತಲ್ಲ. ನಮ್ಮ ಹಿತೈಷಿಗಳು ನಮ್ಮ ಜೊತೆ ಆತ್ಮೀಯತೆ ಇದ್ದವರು ಭೇಟಿ ಮಾಡಿಸ್ಬೇಕು, ಸರಿಪಡಿಸ್ಬೇಕು ಅನ್ನೋಂತ ಒಂದು ಇದ್ರು. ಮಾಡಿಸ್ಬಾರ್ದು ಅಂತ ಹೇಳಿ ಒಂದು ಯಥಾಸ್ಥಿತಿಯಾಗಿ ತಾವು ಅಂದ್ರೆ ತಟಸ್ಥವಾಗಿ ಇರ್ತೀರಿ. ಯಾವುದೇ ಒಂದು ಈ ಲೋಕಲ್ ಚುನಾವಣೆ ಸಂಬಂಧವಾಗಿ ಮೀಟಿಂಗ್ ಕರೀತಾರೆ, ಯಾವುದೋ ವಾಟ್ಸಪ್ ಕಾಲು ಇಲ್ಲ, ವಾಟ್ಸಪ್ ಮೆಸೇಜು ಇಲ್ಲ, ಅಥವಾ ಒಂದು ಅಜೆಂಡಾ ಕಳಿಸಿ ಸಹಿ ತಗೊಳ್ಳುವಂತ ಒಂದು ವ್ಯವಸ್ಥೆ ಅಥವಾ ಯಾವ ಪರ್ಸನ್ ಕಳಿಸಿರ ಮೀಟಿಂಗ್ ಕರಿಬೇಕು, ಪೂರ್ವಭಾವಿ ಸಭೆಗೆ ಮೀಟಿಂಗ್ ಕರೀಬೇಕು. ಅಂದ್ರೆ ಈಗ ಅಮಾನತು ಹೊರಡಿಸಿರುವಂತಹ ಪತ್ರ ಕೇವಲ ಅದು ಅಂದ್ರೆ ಕೋರಿಕೆಗೆ ಅಂತ ನಿಮ್ಮನ್ನ ಮೊದಲೇ ಅಮಾನತು ಇಟ್ಟಿದ್ರು. ಹೌದೌದು ಹೌದೌದು. ಅದೇ ಪೆನ್ನಿಲ್ಲ ಡೇಟ್ ಹಾಕಿದ್ದಾರೆ, ಎಲ್ಲವೂ ಕಂಪ್ಯೂಟರ್ ಅಲ್ಲಿ ಪ್ರಿಂಟ್ ಆಗಿದೆ. 26ನೇ ತಾರೀಕು ಕಂಪ್ಯೂಟರ್ ನಲ್ಲಿ ಪ್ರಿಂಟ್ ಇದರಲ್ಲಿ ಬಂದಿದ್ದಾರೆ. ಈಗ ನೀವ್ ಹೇಳೋ ಪ್ರಕಾರ ಸರಿ, ನಿಮ್ಮನ್ನ ಯಾವುದೇ ಒಂದು ಮೀಟಿಂಗ್ ಕರೆದಿಲ್ಲ, ನಿಮ್ಮ ಗಣನೆಗೆ ತೆಗೆದುಕೊಂಡಿಲ್ಲ, ಈ ಮುಂಚೆ ಅಂದ್ರೆ ಎಲೆಕ್ಷನ್ ಪೂರ್ವಭಾವಿಯಾಗಿ ಸಭೆಗಳಿಗೆ ಕರೆದಿಲ್ಲ ಅಂತ ಹೇಳ್ತೀವಿ. ಆ ನಿಟ್ಟಿನಲ್ಲಿ ತಾವು ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಇದು ಪೂರ್ವ ನಿಯೋಜಿತ ಅಂತ ನಿಮ್ಮನ್ನ. ಅಲ್ಲ, ಏನು ಅಂದ್ರೆ ಒಂದು ವಿಚಾರ ಕರೆದ್ರು ಫಾರ್ಮಾಲಿಟೀಸ್. ಲೋಕಲ್ದವ್ರು ಯಾರು ಕರೆದಿಲ್ಲ. ಒಂದ್ಸರಿ 2 ಸರಿ ಜಿಲ್ಲಾಧ್ಯಕ್ಷರಿಗೆ ಫೋನ್ ಮಾಡಿದ್ರು, ಮೀಟಿಂಗ್ ಐತಿ, ಆಯ್ತು ಸರ್. ಅವತ್ತು ನಾಮಿನೇಷನ್ ಕೊಡೋ ದಿವಸ ಕ್ಯಾಂಡಿಡೇಟ್ ಫೋನ್ ಮಾಡಿದ್ರು ಬೆಳಗ್ಗೆ 23ನೇ ತಾರೀಕು, ಅನ್ನಾರ ಬರ್ತೀನಿ ರೀ ಅಂತ ಹೇಳಿ. ಮುಂದೆ ಅವರೇ ಹೇಳಿದ್ರು, ಇಲ್ಲ ನಾನು ನಿಮ್ಮ ಮನೆ ಮಟ್ಟ ಬಂದು ಕರಿಬೇಕಾಗಿತ್ತು, ಇಲ್ಲಿ ಕರೆದ್ರೆ ಭಯಂಕರ ಟಾರ್ಚರ್ ಕೊಡ್ತಾ ಇದ್ದಾರೆ ಲೋಕಲ್ ಕಮಿಟಿಯವರು, ಅದಕ್ಕೆ ಬರಕ್ ಆಗಂಗಿಲ್ಲ. ಆಯ್ತು ಬಿಡಪ್ಪ, ನೀ ಯಾಕೆ ಟಾರ್ಚರ್ ಅಂತ ಇಷ್ಟೇ.